ರಾಜಸ್ಥಾನದಲ್ಲಿ ಸರ್ಕಾರಿ ಶಾಲೆಯ ಮೇಲ್ಚಾವಣಿ ಕುಸಿತಗೊಂಡಿದೆ. ಇದರ ಪರಿಣಾಮವಾಗಿ ಅತಿ ದೊಡ್ಡ ದುರಂತ ಸಂಭವಿಸಿರೋದ್ರ ಶಂಕೆ ವ್ಯಕ್ತ ಆಗ್ತಾ ಇದೆ. ಕಾರಣ ಈಗಾಗಲೇ ಸಾವು ನೋವುಗಳಾಗಿರೋ ಮಾಹಿತಿ ಸಿಗ್ತಾ ಇದೆ. 4 ಜನ ಮಕ್ಕಳು ಸಾವನ್ನಪ್ಪಿರೋ ಶಂಕೆ. ರಾಜಸ್ಥಾನದ ಜಿಲ್ವಾರ್ನಲ್ಲಾಗಿರುವಂತಹ ಅತಿ ದೊಡ್ಡ ದುರಂತ. 4 ಜನ ಮಕ್ಕಳು ಅಸುನೀಗಿದ್ದಾರೆ. ಉಳಿದಂತವರ ಬಗ್ಗೆ ಕೂಡ ಆತಂಕ ಮನೆ ಮಾಡ್ತಾ ಇದೆ. ಯಾಕಂದ್ರೆ ಅವಶೇಷಗಳ ಅಡಿನೇ 60ಕ್ಕೂ ಹೆಚ್ಚು ಮಕ್ಕಳು ಸಿಲುಕಿರುವಂತಹ ಶಂಕೆಯಂತೆ. ಯಾಕೆ ಇಷ್ಟು ಜನ ಒಟ್ಟೊಟ್ಟಿಗೆ ಟ್ರ್ಯಾಪ್ ಆದ್ರು ಅಂದ್ರೆ ಎಲ್ಲರೂ ಕೂಡ ಸ್ಕೂಲಲ್ಲಿ ಪ್ರೇಯರ್ ಟೈಮ್ ಅಂತ ಇರುತ್ತಲ್ಲ, ಆ ಟೈಮ್ನಲ್ಲಿ ಆಗಿರುವಂತಹ ದುರಂತ. ಎಲ್ಲರೂ ಒಟ್ಟಿಗೆ ಸೇರಿದ್ರು, ಒಂದು ಮಾಸ್ ಗ್ಯಾದರಿಂಗ್ ಆಗಿತ್ತು. ಆ ವೇಳೆ ಏಕಾಏಕಿ ಶಾಲೆಯ ಮೇಲ್ಚಾವಣಿ ಮಕ್ಕಳ ಮೇಲೆ ಕುಸಿದು ಬೀಳುತ್ತೆ. ಈ ಕಾರಣಕ್ಕೆ ಅಷ್ಟು ಜನ ಕೂಡ ಒಂದೇ ಕಡೆಗೆ ಟ್ರ್ಯಾಪ್ ಆಗಿಬಿಟ್ಟಿದ್ದಾರೆ. ಸ್ಥಳೀಯರೆಲ್ಲ ಬಂದು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಗ್ರಾಮವೇ ಸೇರ್ಕೊಂಡಿದೆ. ಅಲ್ಲಿ ಎಲ್ಲಿ ನೋಡಿದ್ರು ಆರ್ತನಾದ, ಪ್ಯಾನಿಕ್ ಸಿಚುವೇಶನ್ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಬಟ್ ಅಕ್ಕಪಕ್ಕದ ಗೋಡೆ ನೋಡಿ, ಅಲ್ಲಿ ಪಾಚಿ ಕಟ್ಟಿದೆ, ಶಿಥಿಲಾವಸ್ಥೆ ಇದೆ. ಕ್ಷೇತ್ರದ ಶಿಕ್ಷಣಾಧಿಕಾರಿಯ ಸಣ್ಣ ನಿರ್ಲಕ್ಷ್ಯ ಇವತ್ತು 4 ಜನ ಮಕ್ಕಳು ಕಳ್ಕೊಳ್ಳೋ ರೀತಿ ಆಗಿದೆ. ಇನ್ನು ಉಳಿದವರದ್ದು ಜೀವ ಕೂಡ ಅಪಾಯದಲ್ಲಿದೆ. ಇದಕ್ಕೆ ನಾವು ಹೇಳ್ತಾ ಇರೋದು, ಶಿಥಿಲಾವಸ್ಥೆಯ ಕಟ್ಟಡಗಳಿಂದ ದಯವಿಟ್ಟು ಮಕ್ಕಳನ್ನು ಶಿಫ್ಟ್ ಮಾಡಿ. ಎಜುಕೇಷನ್ ಆ್ಯಕ್ಟಲ್ಲಿ ಅದಕ್ಕೆ ರೂಲ್ಸ್ ಇದೆ. ಬಾಡಿಗೆ ಕಟ್ಟಡಕ್ಕೆ ಸರ್ಕಾರನೇ ದುಡ್ಡು ಕೊಡುತ್ತೆ ಅಂತ ಯಾವುದನ್ನೂ ಕೇಳಲ್ಲ ಕೆಲವರು. ಪರಿಣಾಮ ನೋಡಿ, ತಪ್ಪೇ ಮಾಡದ ಮಕ್ಕಳು ಆಸ್ಪತ್ರೆ ಪಾಲಾಗಿದ್ದಾರೆ. ತಮ್ಮವರನ್ನ ಕಳ್ಕೊಂಡಂತಹ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಸ್ಪಾಟಿಗೆ ಯಾರ್ಯಾರು ಬಂದಿದ್ದಾರೆ, ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಎಷ್ಟೊತ್ತು ತನಕ ಆಗಬಹುದು ಸಂಪೂರ್ಣವಾಗಿ ಎಲ್ಲರನ್ನ ಆಚೆ ತರೋದಕ್ಕೆ? ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆ ಆಗ್ತಾ ಇದೆಯಾ? ಗಾಯಗೊಂಡವರ ಪರಿಸ್ಥಿತಿ ಹೇಗಿದೆ ಅಂತ? ಮಮತಾ, ರಾಜಸ್ಥಾನದ ಪಿಪ್ಲೋಡ್ ಅನ್ನುವಂಥ ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು. 7ನೇ ತರಗತಿಯ ಮಕ್ಕಳು ಪ್ರೇಯರ್ಗೆ ನಿಂತ ಸಂದರ್ಭದಲ್ಲಿ ಹಠಾತ್ ಚಾವಣಿ ಕುಸಿದಿರುವಂಥ ಹಿನ್ನೆಲೆಯಲ್ಲಿ ಈ ದುರ್ಘಟನೆ ಸಂಭವಿಸಿರುವಂಥದ್ದು. ಕಟ್ಟಡ ಸಿಮೆಂಟ್ ಕಟ್ಟಡ ಆಗಿದ್ದಂಥ ಹಿನ್ನೆಲೆಯಲ್ಲಿ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ 70ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸಿಲುಕಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಈಗ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರ 2 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಬರ್ತಾ ಇರುವಂಥದ್ದು. ಒಟ್ಟು 5 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಅನ್ನುವಂಥದ್ದಿದೆ. ಆದರೆ 2 ಮೃತಪಟ್ಟಿರೋದ್ರ ಬಗ್ಗೆ ಖಚಿತ ಮಾಹಿತಿಗಳಿರುವಂಥದ್ದು. ಬಾಕಿ 3ರ ಏನು ಸಾವಿನ ಸುದ್ದಿಯ ಬಗ್ಗೆ ಇನ್ನಷ್ಟೇ ಆಡಳಿತಗಳು ಸ್ಪಷ್ಟಪಡಿಸಬೇಕಾಗಿರುವಂಥದ್ದು. ಇನ್ನು ಕೆಳಗಡೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂಥ ಮಕ್ಕಳನ್ನ ರಕ್ಷಣೆ ಮಾಡುವಂಥ ಕೆಲಸವೂ ಕೂಡ ನಡೀತಾ ಇದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ದೌಡಾಯಿಸಿರುವಂಥದ್ದು ಮತ್ತೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಬಂದಿದ್ದಾರೆ. ಗ್ರಾಮಸ್ಥರ ಸಹಕಾರದಲ್ಲಿ ಈಗ ಅವಶೇಷಗಳನ್ನು ತೆರವುಗೊಳಿಸುವಂಥ ಕೆಲಸಗಳಾಗ್ತಾ ಇದ್ದಾವೆ, ಮತ್ತೆ ಮಕ್ಕಳನ್ನ ರಕ್ಷಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಇನ್ನು ಬಹುಶಃ 2 ರಿಂದ 3 ಗಂಟೆಗಳ ಕಾಲ ಸಮಯಾವಕಾಶ ಹಿಡಿಬಹುದು. ಯಾಕಂದ್ರೆ ಕಟ್ಟಡ ದೊಡ್ಡದಾಗಿರುವಂಥ ಹಿನ್ನೆಲೆಯಲ್ಲಿ ಅದು ದೊಡ್ಡ ಪ್ರಮಾಣದ ಅವಶೇಷಗಳು ಕೂಡ ಬಿದ್ದಿರುವಂಥದ್ದು. ಹೀಗಾಗಿ ಅವುಗಳನ್ನ ತೆರವು ಮಾಡಿ ಮಕ್ಕಳನ್ನ ರಕ್ಷಣೆ ಮಾಡಲಿಕ್ಕೆ ಇನ್ನು 2-3 ಗಂಟೆಗಳ ಕಾಲ ಸಮಯ ಬೇಕು. ಮತ್ತೆ ಬಹಳಷ್ಟು ಮಕ್ಕಳು ಗಾಯಗೊಂಡಿರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್.